So the Iraqi regimes were killing people and shooting people who are. ಕಾಣಿಸ್ತಾ ಇದೆಯಲ್ಲ ಇದೆಲ್ಲ Let me show you around. Mostly in this place. 3 go ಓಪನ್. ಅದು ಬೇರೆ ಪ್ರಾಬ್ಲಮ್ಮು ನೋಡಿ ಹೆಂಗೆ ಇಡ್ತಾರೆ ಪ್ಲೇಟು. ಥ್ಯಾಂಕ್ ಯು ಸುಲ್ತಾನ್. ಸ್ಕೂಲ್ ಡೆಂಗ್ ಫೆಂಗ್ ಅನ್ನೋ ಒಂದು ನಗರದಲ್ಲಿದೆ, ಅಲ್ಲಿಗೆ ಹೋಗಿ ಭೇಟಿ ನೀಡಿದ್ದೆ. ಅದರ ಕ್ಲಿಪ್ಸ್ ಕೂಡ ಈ ಒಂದು ಎಪಿಸೋಡಲ್ಲಿ ಬರುತ್ತೆ. ಏನಾಯ್ತು, ಫ್ರೆಂಡು ಸಂಜೆ ಸುತ್ತಾಡಿಸ್ತಾ ಇದ್ರು, ರಾತ್ರಿ ನಾನು ವಾಪಸ್ ಹೋಗಬೇಕು, ನಾನು ಕುಂಫು ಪ್ರಾಕ್ಟೀಸ್ ಮಾಡಬೇಕು ಅಂದರು. ಏನೋ ಕುಂಫುನಾ, ಇರಾಕಲ್ಲ, ನಾನು ನೋಡ್ತೀನಿ ರೀ, ಬರ್ಬೋದಾ ಅಂದೆ. ಅವರು ಮಾತಾಡ್ಬಿಟ್ಟು ಪರ್ಮಿಷನ್ ಅಂತ ತೊಗೊಂಡು ಕರ್ಕೊಂಬಂದಿದ್ದಾರೆ. ಇವತ್ತು ಸೂಪರ್ ಸ್ಪೆಷಲ್ ಎಪಿಸೋಡು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. Thank you very much. I love all Indian people. Sorry, we don't drink cold water. ಗುಡ್, ಯು ಶುಡ್ ನಾಟ್. ಥ್ಯಾಂಕ್ ಯು. ಹುಡುಗಿ ಆಗಿರೋದ್ರಿಂದ ಎಸ್ ಅಟೆಂಡೆನ್ಸ್ ತೊಗೊಳ್ತಾ ಇದ್ದಾರೆ, ಅದು ಬುಕ್ಕಲ್ಲಿ. ಆದರೆ ಶಾವ್ಲಿಂಗ್ ಮತ್ತೆ ಇವ್ರಿಗೆ ನೋಡಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಮಾಡ್ಬೋದು ಅಂತ. ಆದ್ರೆ ಅವ್ರು ಹೇಳಿದ್ರು, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಜೀವನದಲ್ಲಿ ಯಾವತ್ತು ಈ ಜಾಗವನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ಜಾಗದಿಂದ ಸದ್ದಾಮ್ ಹುಸೇನ್ ಟೈಮಲ್ಲಿ ಸೋಲ್ಜರ್ಸು, ಸದ್ದಾಮ್ ಹುಸೇನ್ ಆರ್ಮಿಯವರು, ಈ ಸುತ್ತಮುತ್ತ ಏನೂ ಬಿಲ್ಡಿಂಗ್ ಇರಲಿಲ್ವಂತೆ, ಎಲ್ಲ ಓಪನ್ ಇತ್ತು. ಯಾರೇ ಓಡಾಡಿದ್ರು ಅವ್ರನ್ನೆಲ್ಲ ಡಮ್ 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 ಡಮ್. ಯಾಕಪ್ಪ ಅಂದರೆ ಈ ಒಂದು ಬಿಲ್ಡಿಂಗ್ ಒಳಗೆ ಸ್ಲೇಮಾನಿ ಜನಗಳನ್ನು ಬಂಧಿಸಿ, ಯಾರ್ಯಾರು ಪೊಲಿಟಿಕಲಿ ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು ಅಂಥವ್ರನ್ನೆಲ್ಲ ಬಂಧಿಸಿ ಒಳಗೆ ಈ ಒಂದು ಜೈಲು ಅಥವಾ ಡಿಟೆನ್ಷನ್ ಸೆಂಟ್ರ್ ಒಳಗೆ ಒಂದ್ಸಲಿ ಹೋಯಿತು ಅಂದರೆ ವಾಪಸ್ ಮತ್ತೆ ಇನ್ಯಾವತ್ತೂ ಬರಲ್ಲ ಆಚೆಗೆ. ಒಳಗೆ ಹೋದಂದರೆ ಅವ್ನ ಕತೆ ಫಿನಿಶು ಅಂತ. ಸೊ ಈಗ ಒಂದು ಚಿಕ್ಕ ಮ್ಯೂಸಿಯಂ ರೀತಿಯಲ್ಲಿ ಇದೆ. ಲೆಟ್ಸ್ ಗೋ ಇನ್ಸೈಡ್. ಓಕೆ, ಒಳಗೆ ಹೋಗೋಣ, ಒಳಗೆ ತೋರಿಸ್ತೀನಿ. ಆ ಟೈಮಲ್ಲಿ ನರಕ ಯಾತನೆಯನ್ನು ಇಲ್ಲಿಯ ಲೋಕಲ್ ಜನರು ಅನುಭವಿಸಿದ್ದಾರೆ. ಈಗ ಇಲ್ಲೊಂದು ಚೂರು ಶಾಂತಿ ಇದೆಯಂತೆ. ನೋಡಿ ಹಿಸ್ಟ್ರಿ ಹೆಂಗಿರುತ್ತೆ ಒಂದೊಂದು ಜಾಗದ್ದು, ನೋಡೋದೇ ಗೊತ್ತಾಗಲ್ಲ. ಯಾವುದೋ ಹಳೆ ಬಿಲ್ಡಿಂಗ್ ಅನಿಸುತ್ತೆ, ಆದರೆ ಇದರ ಒಳಗೆ ಆಗಿರುವಂತಹ ರಕ್ತಪಾತ ಯಾರು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಅಷ್ಟಾಗಿದೆ. ನೋಡಿ ಇದೇ ಜಾಗದಲ್ಲಿ ಇಲ್ಲಿಯ ಲೋಕಲ್ ಜನಗಳನ್ನು ಅರೆಸ್ಟ್ ಮಾಡಿ ಡಿಟೆನ್ಷನ್ ಮಾಡಿ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಂತಹ ಜಾಗ ಸದ್ದಾಮ್ ಮತ್ತು ಅವರ ಆರ್ಮಿಯವರು. ಸೊ ಈಗ ಇದನ್ನು ನ್ಯಾಷನಲ್ ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ. ಬರ್ದಿದ್ದಾರೆ ನಾಟ್ ಟು ಬಿ ಫರ್ಗಾಟನ್, ಅಂದರೆ ಈ ನೋವನ್ನು ಕುರ್ದಿಶ್ ಜನಗಳು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ರಕ್ತ ಸಿಕ್ತ ಇತಿಹಾಸ ಇರಾಕ್ ದೇಶದ್ದು. ಯುದ್ಧ ಇವತ್ತುವರೆಗೂ, ಈ ದೇಶ ಫಾರ್ಮ್ ಆಗಿದ್ದ ದಿಸದಿಂದ ಇವತ್ತವರೆಗೂ ನಿಂತಿಲ್ಲ. ನೋಡಿ ಬ್ರದರ್ ತೋರಿಸ್ತಾ ಇದ್ದಾರೆ, ಇಲ್ಲೇನೇನು ಕಾಣಿಸ್ತಾ ಇದೆ, ಇದೆಲ್ಲ ಬುಲೆಟ್ ಫುಲ್ಲು, ಅದಕ್ಕೆ ಹಾಗೆ ಬಿಟ್ಟಿದ್ದಾರೆ ಇವತ್ತಿಗೂ. ಕಾಣಿಸ್ತಾ ಇದೆ ಗೋಡೆ ತುಂಬ ತೂತುಗಳು, ಇದೆಲ್ಲ ಬುಲೆಟ್ಸು ಫೈರ್ ಆಗಿರೋದು ಈ ಕಡೆಯಿಂದ. ರೆಸಿಸ್ಟೆನ್ಸ್ ಕೂಡ ಇತ್ತು, ಅಂದರೆ ಇಲ್ಲಿ ಈ ಒಂದು ಡಿಟೆನ್ಷನ್ ಸೆಂಟರ್ನ ಹೆಂಗಾದ್ರು ಅಟ್ಯಾಕ್ ಮಾಡಿ ಒಳಗಿರುವಂತಹ ಜನಗಳನ್ನ ಬಿಡಿಸ್ಕೋಬೇಕು ಅನ್ನೋ ಪ್ರಯತ್ನ ಕುರ್ದಿಶ್ ಜನಕ್ಕೆ ಇದ್ದೇ ಇರುತ್ತಲ್ವ, ಅವ್ರ ಜನ ಒಳಗಿದ್ದಾಗ. ಆದ್ರೂ ಮಾಡೋಕ್ಕಾಗದೆ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿರುವಂತಹ ಜಾಗ. ಓಕೆ, So the Iraqi regimes were killing people and shooting people who are in the resistance parties, mostly in this place. Let me show you around. Mostly in this place, and ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇರಾಕಿ ಟ್ಯಾಂಕ್ಗಳು, ರಷ್ಯನ್ ಜೀಪ್ಗಳು ಆ ಟೈಮಲ್ಲಿ ಇರಾಕ್ ಆರ್ಮಿಗೆ ಮಾರಿದ್ದು. ಇಲ್ಲಿ ಇದು ಮಿಸೈಲ್ಸ್ ಅನ್ಸುತ್ತಲ್ಲ, ದೀಸ್ ಆರ್ ದ ಮಿಸೈಲ್ಸ್. ಯಪ್ಪ ಎಷ್ಟು ಉದ್ದ ಇದ್ದೀರಿ, ಅದು 2 ಮೀಟ್ರ್ ಉದ್ದ ಮಿಸೈಲು. ಜನಗಳ ಮೇಲೆ ಬಿದ್ದರೆ ಕತೆ ಏನಾಗ್ಬೋದು. ಅಯ್ಯಯ್ಯಪ್ಪ,
ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಇದೇ ಜಾಗದಲ್ಲಿ ಜನಗಳನ್ನೆಲ್ಲ ಲೈನಿಗೆ ನಿಲ್ಲಿಸಿ ಢಾಮ್ 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 ಅಂತ ಶೂಟ್ ಮಾಡಿ ಬಿಸಾಕೋರಂತೆ. ಇವತ್ತು ಅದೇ ಜಾಗದಲ್ಲಿ ನೆಟ್ ಕೆಫೆನ ನೋಡ್ಬೋದು ನೀವು. ಲೈಟ್ಸು ಸಿಂಗಾರ ಮಾಡಿದ್ದಾರೆ ಜಾಗವನ್ನು, ಲೈಟ್ಸ್ ಮೂಲಕ ಸಿಂಗಾರ ಮಾಡಿದ್ದಾರೆ ಜಾಗವನ್ನು. ಆದರೆ ಇಲ್ಲಿಯ ರಕ್ತ ಸಿಕ್ತ ಇತಿಹಾಸವನ್ನು ಯಾರೂ ಅಳಿಸೋಕ್ಕಾಗಲ್ಲ. ಗೋಡೆ ಮೇಲೆ ಸಾವಿರಾರು ಬುಲೆಟ್ ಮಾರ್ಕ್ಸ್ಗಳನ್ನು ಇವತ್ತಿಗೂ ಕೂಡ ನೀವೆಲ್ಲರೂ ಗಮನಿಸಬಹುದು. ಯಪ್ಪ ನೋಡಿ ಹೆಂಗಿದೆ ಅಂತ ಬುಲೆಟ್ ಮಾರ್ಕ್ಸು, ನೋಡೋದಕ್ಕೆ ಭಯ ಆಗುತ್ತೆ. ಆ ಟೈಮಲ್ಲಿ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ ಹೇಗಿತ್ತು ಈ ದೇಶ, ಹೇಗಿತ್ತು ಈ ರಿಜೈಮ್. ಒಬ್ಬ ಡಿಕ್ಟೇಟರ್, ಒಬ್ಬ ಕೆಟ್ಟ ಡಿಕ್ಟೇಟರ್ ದೇಶಕ್ಕೆ ಬಂದರೆ ಸದ್ದಾಮ್ ಹುಸೇನ್ ಅವರ ಶುರುವಿನ ಇಂಟೆನ್ಷನ್, ಅವರು ಗದ್ದಿಗೆ ಏರಿದಾಗ ಅವರು ಜನಕ್ಕೆ ಬಹಳ ಪ್ರೀತಿಯಿಂದ ಜನಗಳೇ ಅವರನ್ನು ಆ ಮಟ್ಟಕ್ಕೆ ಏರಿಸಿದ್ರು. ಆದರೆ ಅದಾದಮೇಲೆ ಏನಾಯಿತು ಅಂತ ಎಲ್ಲರಿಗೂ ಗೊತ್ತು. ಎಷ್ಟೋ ವರ್ಷಗಳ ಕಾಲ ಹಿಂಸೆಯನ್ನು ಅನುಭವಿಸಿದ್ರು ಇರಾಕಿ ಜನಗಳು, ಎಷ್ಟೋ ಲಕ್ಷಾಂತರ ಜನ ಸತ್ತರು, ದೊಡ್ಡ ಜಿನೋಸೈಡ್ ಆಯಿತು. ಅದಾದಮೇಲೆ 2001ನೇ ಇಸ್ವಿಯಲ್ಲಿ ಅಮೇರಿಕಾ ದೇಶ ಅಟ್ಯಾಕ್ ಮಾಡಿ ಫೈನಲಿ ಕೇವಲ 3 ವಾರಗಳಲ್ಲಿ ಸದ್ದಾಮ್ ಹುಸೇನ್ ಹಾಗೆ ಅವರ ಆರ್ಮಿಯನ್ನು ಸಂಪೂರ್ಣವಾಗಿ, ಅವರ ಸರ್ಕಾರವನ್ನು ನೆಲಸಮ ಮಾಡಿದ್ರು. ಇದು ಇರಾಕ್ನ ರಕ್ತ ಸಿಕ್ತ ಇತಿಹಾಸ. ಇನ್ನು ಸಾಕಷ್ಟು ವಿಷಯಗಳು ಸದ್ದಾಮ್ ಹುಸೇನ್ ಬಗ್ಗೆ, ಇಲ್ಲಿ ನಡೆದಂತಹ ದೌರ್ಜನ್ಯ ಬಗ್ಗೆ, ಇಲ್ಲಿ ನಡೆದಂತಹ ಯುದ್ಧದ ಬಗ್ಗೆ ಕೊಡ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇಲ್ಲಿನ ನ್ಯಾಷನಲ್ ಮ್ಯೂಸಿಯಮ್ಮು. ಇದಕ್ಕಿರುವಂಥ ಹಿಸ್ಟ್ರಿ ಕೇಳಿ ಮೈಯೆಲ್ಲ ಜುಮ್ ಅನ್ನತ್ತೆ. ಇಲ್ಲೆಲ್ಲ ಶೂಟಿಂಗ್ ನಡೆದಿದೆ ಇದೇ ಜಾಗಗಳಲ್ಲಿ. ಗೋ ಓಪನ್. ಒಂದು ಮಳೆ ಬರ್ತಾ ಇತ್ತು ಅಂತ ಒಂದು ಸೂಪರ್ ಮಾರ್ಕೆಟ್ ಒಳಗೆ ಬಂದ್ವಿ. ಇಲ್ಲಿ ಅವ್ರು ಕ್ಯಾಮ್ರಾ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ. ಅವ್ರಿಗೆ ಬರ್ತಿದ್ದಂಗೆ ಏನು ಹೇಳಿದ್ರು ಗೊತ್ತಾ, ಬನ್ನಿ ನೀರು ತೊಗೊಳ್ಳಿ, ಏನು ಬೇಕೋ ತೊಗೊಂಡು ಕುಡೀರಿ, ಸ್ವಲ್ಪ ತಿನ್ನಿ, ರೆಸ್ಟ್ ಮಾಡಿ, ಆಮೇಲೆ ಹೋಗೋರಂತೆ. ಅಂದರೆ ಕುರ್ದಿಸ್ತಾನಲ್ಲಿ ಗೆಸ್ಟ್ಗೆ ಅಥವಾ ಹಾಸ್ಪಿಟಾಲಿಟಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅಂದರೆ ಅದು ನಂಬೋದಕ್ಕೆ ಅಸಾಧ್ಯ. ಸೊ ಇವಾಗ ನಾವೊಬ್ಬರು ಘಾನಾ ಹುಡುಗಿಯನ್ನು ಮೀಟ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ಯುವರ್ ನೇಮ್? What are you doing in Iraq, my dear? From Ghana to Iraq, so far. I'm here to work. How is Kurdistan? How is Kurdish people? Good. Very good, good. Okay, problem? No, no problem. Huh? Very good. Very nice people. No problem. No. Are you happy here? Yes. Safe here? Yes. Wow. I'm so happy to meet a foreigner. She is the first foreigner I'm meeting in Kurdistan. First foreigner. Really? Yes. I did not meet anybody. ಸೊ ಇಲ್ಲೇನಾಯಿತು ಅಂತ ಹೇಳ್ತೀನಿ. ನಾನು ಬ್ರದರ್ ಹೆಸರೇನು? ಬ್ರದರ್ ಇರಲಿ, ಜಿಹಾನ್ ಅಂತ. ಮಳೆ ಆಚೆ ಕಡೆ ಬರ್ತಾ ಇತ್ತು ಅಂತ ಒಳಗೆ ಬಂದ್ವಿ ರೀ ಒಂಚೂರು ಶೇಡ್ ತೊಗೊಳೋದಕ್ಕೆ. ಮೀಟ್ ಮಾಡಿದ್ರೆ ಬರ್ತಿದ್ದಂಗೆ ನೀರು, ಚೂಯಿಂಗ್ ಗಮ್ಮು. ಸಾಕು ಸರ್, ಏನು ಬೇಡ, ನೀರು ಸಾಕು ಅಂದರೆ ಜೊತೆ ಕೇಕು. ಬೇಡ ಬೇಡ ಅಂದರು ಬಲವಂತವಾಗಿ ಪರ್ಫ್ಯೂಮ್ ಬೇರೆ ಕೊಟ್ಟಿದ್ದಾರೆ ಗಿಫ್ಟಾಗಿ. ವೈ ನೋ, ಐ ಡೋಂಟ್ ಟೇಕ್. ಈ ರೀತಿ ನನ್ನನ್ನು ಕುರ್ದಿಸ್ತಾನ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಏನು ಹೇಳೋಣ ಇದಕ್ಕೆ, ನಂಬಕ್ಕೆ ಅಸಾಧ್ಯ. ಥ್ಯಾಂಕ್ ಯು, ಶುಕ್ರನ್. ಆ್ಯಂಡ್ ವಾಟ್ ಯು ಸೇ ಇನ್ ಕುರ್ದಿಸ್ತಾನ್? Spas. ಸ್ಪಾಸ್. ಸ್ಪಾಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಜಯನ್, ಬಾಯ್. ಬಾಯ್ ಮೈ ಡಿಯರ್. Bye-bye. ಏನು ಹೇಳೋಣ ರೀ, ಈ ಥರ ಈ ಲೆವೆಲ್ಗೆ ಹಾಸ್ಪಿಟಾಲಿಟಿ ಮಾಡಿದ್ರೆ ಏನು ಹೇಳೋಕ್ಕಾಗತ್ತೆ, ಏನು ಮಾತೇ ಬರಲ್ಲ. ಇಟ್ಕೊಳಕ್ಕೆ ಜಾಗವೂ ಇಲ್ಲ, ಅಷ್ಟು ಕೊಡ್ತಾ ಇರೋ ಗಿಫ್ಟ್ ಎಲ್ಲ ಕಡೆ. ಇಸ್ಕೊಳ್ಳಿಲ್ಲ ಅಂದರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಅದು ಬೇರೆ ಪ್ರಾಬ್ಲಮ್ಮು. ರಾತ್ರಿಯ ಊಟಕ್ಕೆ ಬಂದಿದ್ದೀವಿ. ರಾತ್ರಿಯ ಸ್ಪೆಷಲ್ ಏನು ಸಿಗುತ್ತೆ ಅಂತ ನೋಡೋಣ. ಎಲ್ಲೆಲ್ಲೂ ಜನ ಜಂಗುಳಿ ಊಟಕ್ಕೆ. ವಾವ್, ಇಲ್ಲಿ ನೋಡಿ, ಇಲ್ಲಿ ಬಿಸಿ ಬಿಸಿ.
ಊಟಕ್ಕೆ ಬಂದಿದ್ದೀವಿ. ಬೇರೆ ಹೋಟ್ಲಿಂದ ಕಬಾಬ್ ತಂದಿದ್ದೀವಿ, ಅದನ್ನ ಇಲ್ಲಿ ತಿಂತಾ ಇದ್ದೀವಿ. ಇಲ್ಲಿ ಬೇರೆ ಸ್ಪೆಷಾಲಿಟಿ ಇದೆ, ಅದನ್ನು ಕೂಡ ಆರ್ಡರ್ ಮಾಡಿದ್ದೀವಿ. ಬಂತು ಊಟ. ಇಲ್ಲಿ ಸ್ಪೆಷಲ್ ಬೀನ್ಸು, ಸೂಪು, ವರ್ಮಿಸಾಲೆ, ಮತ್ತು ಬೇರೇನೋ ಗ್ರೇವಿಗಳು, ಮತ್ತು ಅನ್ನ. ಥ್ಯಾಂಕ್ ಯು. ನೋಡಿ ಹೆಂಗಿಡ್ತಾರೆ ಪ್ಲೇಟು. ಥ್ಯಾಂಕ್ ಯು ಶುಕ್ರಾನ್. ಎಂಥ ಊಟ ಬಂದಿದೆ ಅಂದರೆ, ಈ ಒಂದು ಸುಲೇಮಾನಿಯಲ್ಲಿ ಇರುವಂತಹ ಬೆಸ್ಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು. ಕಬಾಬ್ನ ನಾವು ಬೇರೆ ಅಂಗಡಿಯಿಂದ ತೊಗೊಂಡ್ಬಂದ್ವಿ. ಇಲ್ಲಿ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ಶಾವ್ಗೆ, ನಮ್ಮ ಶಾವ್ಗೆ, ಅದಾದ ಮೇಲೆ ಸ್ಯಾಲಡ್ ಕೊಟ್ಟಿದ್ದಾರೆ. ಸಿಕ್ಕಾಬಿಟ್ಟೆ ದೊಡ್ಡ ಮೆಣಸಿನಕಾಯಿ, ಅಷ್ಟೊಂದು ಖಾರ ಇಲ್ಲ. ಅದಾದಮೇಲೆ ಬದನೆಕಾಯಿ ಗ್ರೇವಿ ಇದೆ. ಅದಾದಮೇಲೆ ಬೀನ್ಸ್ ಕೊಟ್ಟಿದ್ದಾರೆ, ಗ್ರೇವಿ ಥರ ಇದೆ ಬೀನ್ಸು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಅನ್ನ, ಆಯಿತಾ, ಮತ್ತು ಇನ್ನೊಂದು ರೀತಿಯ ಗ್ರೇವಿ. ಇವಾಗ ಹೆಂಗೆ ತಿನ್ನಬೇಕಿಲ್ಲ ಅಂದರೆ, ದೊಡ್ಡ ರೊಟ್ಟಿ ಕೊಡ್ತಾರೆ ನೋಡಿ, ಎಷ್ಟು ದೊಡ್ಡದಿದೆ. ಈ ರೊಟ್ಟಿಯನ್ನು ಮುರಿದು ಇಲ್ಲಿ ಹೆಂಗೆ ಮಾಡ್ತಾರೆ ಜನ ಅಂದರೆ, ರೊಟ್ಟಿನ ಮುರಿದು ಈ ಒಂದು ಗ್ರೇವಿ ಇದೆಯಲ್ಲ, ಇದನ್ನು ಇದರೊಳಗೆ ಹಾಕ್ತಾರೆ. ಇದರೊಳಗೆ ಹಾಕಿ ರೊಟ್ಟಿಯನ್ನು ಮುರಿದಿರೋದನ್ನ ಅನ್ನ ಮತ್ತು ಈ ಗ್ರೇವಿ ಜೊತೆಗೆ ತಿಂತಾರೆ. ನಮ್ಮಲ್ಲಿ ನಾವು ಅನ್ನದ ಜೊತೆಗೆ ಮಾತ್ರ ತಿಂತೀವಿ, ಅದರಲ್ಲಿ ರೊಟ್ಟಿ, ಅನ್ನ, ಗ್ರೇವಿ. ಅದಾದ್ಮೇಲೆ ಮೆಣಸಿನಕಾಯಿ. ಸಖತ್ತಾಗಿದೆ. ತುಂಬ ಸಿಂಪಲ್ ಡಿನ್ನರು, ತುಂಬ ಹೆಲ್ದಿ ಡಿನ್ನರು. ಗುಡ್. ಕುಂಫು ಸ್ಕೂಲ. ನಾನು ನನ್ನ ಜೀವನದಲ್ಲಿ 2 ವರ್ಷಗಳ ಹಿಂದೆ ಚೈನಾ ದೇಶದಲ್ಲಿರುವಂತಹ ಕುಂಫು ಸ್ಕೂಲ್, ಮೊಟ್ಟ ಮೊದಲ ಕುಂಫು ಸ್ಕೂಲ್ ಡೆಂಗ್ ಫೆಂಗ್ ಅನ್ನೋ ಒಂದು ನಗರದಲ್ಲಿದೆ, ಅಲ್ಲಿಗೆ ಹೋಗಿ ಭೇಟಿ ನೀಡಿದ್ದೆ. ಅದರ ಕ್ಲಿಪ್ಸ್ ಕೂಡ ಈ ಒಂದು ಎಪಿಸೋಡಲ್ಲಿ ಬರುತ್ತೆ. ಏನಾಯ್ತಪ್ಪ ಅಂದರೆ, ನಿನ್ನೆ ಹಾಲೋ ಅನ್ನೋ ಒಬ್ಬರು ಫ್ರೆಂಡು ಸಂಜೆ ಸುತ್ತಾಡಿಸ್ತಾ ಇದ್ರು. ರಾತ್ರಿ ನಾನು ವಾಪಸ್ ಹೋಗಬೇಕು, ನಾನು ಕುಂಫು ಪ್ರಾಕ್ಟೀಸ್ ಮಾಡಬೇಕು ಅಂದರು. ಏನೋ ಕುಂಫುನಾ, ಇರಾಕಲ್ಲ, ನಾನು ನೋಡ್ತೀನಿ ರೀ, ಬರ್ಬೋದಾ ಅಂದೆ. ಅವರು ಮಾತಾಡ್ಬಿಟ್ಟು ಪರ್ಮಿಷನ್ ತೊಗೊಂಡು ಕರ್ಕೊಬಂದಿದ್ದಾರೆ. ಇವತ್ತು ಸೂಪರ್ ಸ್ಪೆಷಲ್ ಎಪಿಸೋಡು, ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ. In action. Okay, na? Thank you so much. Thank you very much. I love all Indian people. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು, ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಹಾಗೆಯೇ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಸದಾ ಆತ್ಮವಿಶ್ವಾಸವಿರಲಿ. Sorry, we don't drink cold water. ಗುಡ್, ಯು ಶುಡ್ ನಾಟ್. ಥ್ಯಾಂಕ್ ಯು. ನೋಡಿ, ತಣ್ಣಗಿರುವಂತಹ ನೀರನ್ನು ಕುಡಿಯೋಲ್ವಂತೆ, ಅದಕ್ಕೆ ನಾನು ಕುಂಪು ಮಾಡ್ತಾ ಇದ್ದೀನಿ, ಕವರ್ ಮಾಡ್ತಾ ಅಷ್ಟು ಓಡಾಟ ಇದೆ. ನನಗೂ ನೀರು ಕೊಟ್ಟರು. ಥ್ಯಾಂಕ್ ಯು. ಹುಡುಗಿ ಆಗಿರೋದ್ರಿಂದ ಬೇರೆಯವ್ರ ಜೊತೆ ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ವಂತ ತಮ್ಮ ಅಂತೆ, ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಸ್, ಅಟೆಂಡೆನ್ಸ್ ತೊಗೊಳ್ತಾ ಇದ್ದಾರೆ, ಅದು ಬುಕ್ಕಲ್ಲಿ. ಆದರೆ ಶಾವ್ಲಿಂಗ್ ಮೆಥಡ್ಸು ಬಹಳ ಟ್ರೆಡಿಷ್ನಲ್ಲು, ಮತ್ತು ಅದೇ ರೀತಿ ಇಟ್ಕೊಳಕ್ಕೆ ಇಷ್ಟಪಡ್ತಾರೆ. ಇವ್ರಿಗೆ ನೋಡಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಈಗ ಮಾಸ್ಟರ್ ರೈಕಿ ಅವರೇ ನಮ್ಗೆ ಅನ್ಇಮ್ಯಾಜಿನಬಲ್, ಭಯ ಆಗತ್ತೆ ಹತ್ರ ನಿಂತ್ಕೊಳ್ಳೋದಕ್ಕೆ. ಎಲ್ಲಿ ಬೀಸಿದ್ರೆ ಮುಗೀತು ಕತೆ. ಈಗ ನಮ್ಮ ಮಾಸ್ಟ್ರು ಮೇಡಮ್ಗೆ, ಸೊ ಇವಾಗ ಕೇಳ್ತಾ ಇದ್ವಿ, ಇಷ್ಟೆಲ್ಲ ಫೈಟ್ ಮಾಡೋಕ್ಕೆ ಬಂದಮೇಲೆ ಯಾರನ್ನು ಬೇಕೋ ಫೈಟ್ ಮಾಡ್ಬೋದು, ಇಡೀ ವರ್ಲ್ಡ್ನೇ ಫೈಟ್ ಮಾಡ್ಬೋದು ಅಂತ. ಆದರೆ ಅವ್ರು ಹೇಳಿದ್ರು, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಜೀವನದಲ್ಲಿ ಯಾವತ್ತು ಯುದ್ಧ ಮಾಡುವಂತಹ ಕೆಪಾಸಿಟಿ ನಿನ್ನಲ್ಲಿದೆಯೋ, ಯಾರನ್ನು ಬೇಕೋ ಸೋಲ್ಸೋವಂತಹ ಛಲ ನಿನ್ನಲ್ಲಿದೆಯೋ, ಅವತ್ತು ನೀವು ಯಾವತ್ತು ಫೈಟ್ ಮಾಡಲ್ಲ. ಯಾಕಂದರೆ ಪವರ್ ಈಸ್ ಫ್ರಮ್ ದ ವಿತಿನ್. ಅದು ಒಳಗಿರಬೇಕು ಹೊರತು ಪ್ರದರ್ಶನಕ್ಕಲ್ಲ. ಅವಶ್ಯಕತೆ ಬಂದರೆ ದೇಶವನ್ನು ಉಳಿಸೋದಕ್ಕೆ, ನಾಡನ್ನು ಉಳಿಸೋದಕ್ಕೆ, ಭಾಷೆಯನ್ನು ಉಳಿಸೋದಕ್ಕೆ, ನೆಲವನ್ನು ಉಳಿಸೋದಕ್ಕೆ, ನಮ್ಮ ಜನಗಳನ್ನು ಉಳಿಸೋದಕ್ಕೆ ಮಾತ್ರ
ಆ ಒಂದು ಪವರ್ನ ಬಳಕೆ ಮಾಡಬೇಕು ಅಂತ ಹೇಳ್ತಾ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಇರಾಕಿ ಕುರ್ದಿಸ್ತಾನಿಂದ ಈ ಒಂದು ಕುಂಫು ಸ್ಕೂಲಿಂದ ಹೊರಡ್ತಾ ಇದ್ದಾನೆ. ಮುಂದಿನ ವಿಡಿಯೋವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ.